ಚೀಮೂಲ್ ಚುನಾವಣೆ ಫೆಬ್ರವರಿ 1ರಂದು ನಡೆಯಲಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಅಂತ ಮಾಜಿ ಸಚಿವ ಎನ್ ಶಿವಶಂಕರ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ, ಚೀಮೂಲ್ ನಿರ್ದೇಶಕರ ಚುನಾವಣೆಗೆ ಮಂಚೇನಹಳ್ಳಿ ಮತ್ತು ಗೌರಿಬಿದನೂರು ಕ್ಷೇತ್ರ ವಿಂಗಡಣೆಯಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯಸ್ಥಿಕೆಯಲ್ಲಿ ಒಮ್ಮತ ಮಾಡಿಕೊಂಡು ಅವಿರೋಧವಾಗಿ ನಿರ್ದೇಶಕರ ಆಯ್ಕೆ ಮಾಡಿಕೊಳ್ಳಲು ತೀರ್ಮಾನಿಸಿದ್ವು. ಆದರೆ ರಾತ್ರೋರಾತ್ರಿ ನಮ್ಮ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ ಕೆಎಚ್ಪಿ ಬಣಕ್ಕೆ ಸೇರ್ಪಡೆಗೊಂಡಿದ್ದರಿಂದ ಚುನಾವಣೆ ಅನಿವಾರ್ಯವಾಯಿತು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದರು. ಚೀಮೂಲ್ ಚುನಾವಣೆಗೆ ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಡಿಕಲ್ ದಿನೇಶ್, ತೋಂಡೆಬಾವಿ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಗರಾಜ್ ಅವರನ್ನು ಕಣಕ್ಕಿಳಿಸಲಾಗಿದೆ. ಮಹಿಳಾ ಅಭ್ಯರ್ಥಿಯನ್ನು ಶೀಘ್ರದಲ್ಲೇ ಘೋಷಣೆ ಮಾಡಲಾಗುವುದು ಎಂದರು. ಚೀಮೂಲ್ ಚುನಾವಣೆಯಲ್ಲಿ ಹಾಲು ಮಾರಾಟ ಮಾರುವವರಿಗಿಂತ ಆಲ್ಕೋಹಾಲ್ ಮಾರುವವರೇ 3 ಮಂದಿ ಅಭ್ಯರ್ಥಿಗಳಾಗಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಹೈನುಗಾರಿಕೆ ಮಾಡಿಕೊಂಡು ರೈತರ ಸಮಸ್ಯೆಗಳನ್ನು ಅರಿತಿದ್ದಾರೆ. ಇಂತಹ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ರೈತರ ಹಾಗೂ ಒಕ್ಕೂಟದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಮುಚ್ಚಿದ ಶೀತಲೀಕರಣ ಘಟಕ. ನಗರದ ಹೊರವಲಯದಲ್ಲಿ ಕೋಚಿಮುಲ್ನಿಂದ ಸ್ಥಾಪಿಸಿದ್ದ ಹಾಲು ಶೀತಲೀಕರಣ ಘಟಕವನ್ನು ನಮ್ಮ ಕ್ಷೇತ್ರದ ಹಿಂದಿನ ನಿರ್ದೇಶಕರು ತಮ್ಮ ಸ್ವಾರ್ಥಕ್ಕಾಗಿ ಬಿಎಂಸಿಗಳನ್ನು ತೆರೆದು ಶೀತಲೀಕರಣ ಘಟಕವನ್ನು ಶಾಶ್ವತವಾಗಿ ಮುಚ್ಚುವಂತೆ ಮಾಡಿರೋದು ಹಿಂದಿನ ನಿರ್ದೇಶಕರಾದ ಜೆ ಕಾಂತರಾಜ್, ಸುನಂದಮ್ಮ ಅವರ ಸಾಧನೆಯಾಗಿದೆ. ಇವರಿಗೆ ರೈತರ ಹಿತಾಸಕ್ತಿಯ ಚಿಂತನೆಯೇ ಇಲ್ಲ ಅಂದರು. ಹಿಂದಿನ ಕೋಚಿಮುಲ್ ನಿರ್ದೇಶಕರು ಹಾಲು ಶೀತಲೀಕರಣ ಘಟಕವನ್ನು ಮುಚ್ಚಿ ಒಂದೊಂದು ಬಿಎಂಸಿಗೆ 5 ಲಕ್ಷ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಶೀತಲೀಕರಣದಲ್ಲಿ ಕಾರ್ಮಿಕರ ಕೆಲಸ ಕಳೆದುಕೊಳ್ಳುವಂತಾಯಿತು. ಒಕ್ಕೂಟದಲ್ಲಿ ಉದ್ಯೋಗಗಳನ್ನು ವ್ಯಾಪಾರೀಕರಣ ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕಾಗಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದರು. ಕ್ಷೇತ್ರದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಡೋಂಗಿ ರಾಜಕಾರಣ ಮಾಡ್ತಿದ್ದಾರೆ. ನಾನು ತಂದಿರುವ ಅನುದಾನಗಳ ಕಾಮಗಾರಿಗಳಿಗೆ ಟೇಪ್ ಕಟ್ ಮಾಡ್ತಿದ್ದಾರೆ. ಕ್ಷೇತ್ರದಲ್ಲಿ ಇವರ ಸಾಧನೆ ಏನು? ಅವರು ಒಂದೇ ಒಂದು ಶಾಶ್ವತ ಅಭಿವೃದ್ಧಿ ಯೋಜನೆಯೂ ಆಗಿಲ್ಲ. ಕಾಮಗಾರಿಗಳ ಗುತ್ತಿಗೆದಾರರು ಇವರ ಕಡೆಯವರೇ ಆಗಿದ್ದಾರೆ. ಇಲ್ಲಿನವರ ಪಾಡೇನು ಅಂತ ಪ್ರಶ್ನಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ರೈತರ ಮತ್ತು ಬಂಡವಾಳಶಾಹಿಗಳ ನಡುವೆ ಚೀಮೂಲ್ ಚುನಾವಣೆ ನಡೀತಾ ಇದ್ದು, ನಮ್ಮ ರೈತರು ಸ್ವಾಭಿಮಾನಿಗಳು, ರೈತರ ಪರವಾಗಿರೋರನ್ನ ಬೆಂಬಲಿಸ್ತಾರೆ, ಬಂಡವಾಳಶಾಹಿಗಳನ್ನ ಬೆಂಬಲಿಸೋದಿಲ್ಲ ಅಂದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಮಾತನಾಡಿ, ಈ ಹಿಂದೆ ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು ವಿರುದ್ಧವೇ ಈಗಿನ ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ ಅವರು ಹಾಲಿನ ದರ ಇಳಿಕೆ ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಅಂತ ಪ್ರತಿಭಟನೆ ನಡೆಸಿದ್ರು. ಇಂದು ಇಬ್ಬರು ಕೆಎಚ್ಪಿ ಬಣದ ಅಭ್ಯರ್ಥಿಗಳಾಗಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಗೊತ್ತಿರೋದೆ ಅವಾಗೂ ಕೂಡ MP ಸುಧಾಕರ್, ಚಿಕ್ಕಬಳ್ಳಾಪುರ ಸುಧಾಕರ್ ಮಂತ್ರಿ ಎತ್ಕೊಬೇಕು. MP ಸುಧಾಕರ್ ಜೊತೆ ನಮ್ಮ ಚುನಾವಣೆ ಪೂರ್ವದಲ್ಲಿಂದ ಕೂಡ ಚುನಾವಣೆಗೆ ನನ್ನ ಸೋಲಿಗೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅವ್ರದ್ದೇನು ಪಾತ್ರ ಇದೆ ಗೊತ್ತಿದೆ. ಇಲ್ಲಿ ನಾನು ಅದಕ್ಕೆಲ್ಲ ಬರ ಕೆಡಿಸ್ಕೊಡಲ್ಲ. ಸೊ ಅಲ್ಲಿಂದ ಇವ್ರ ಸಂಬಂಧ BJP ಸೇರಿದೆ. ಈಗಿರೋ ಶಾಸಕರು ಎಲ್ಲ ತಮ್ಮ ಚಟುವಟಿಕೆಗಳು, ಎಲ್ಲ ಸ್ಥಾನಮಾನಗಳನ್ನು ಬಿಜೆಪಿಯಿಂದ ಬಂದವ್ರಿಗೆ ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ. ಹೋಗ್ಲಿ ಕನಿಷ್ಠ ಸೌಜನ್ಯಕ್ಕಾದರೂ ನಮ್ಮಿಂದ ಹೋಗಿರೋ ಲೀಡರ್ಸ್ ಇದ್ರಲ್ಲ, ಕಾಂಗ್ರೆಸ್ ಲೀಡರ್ಸ್, ಇವ್ರಿಗೆ ಯಾರಿಗೂ ಕೂಡ ಯಾವುದು ಕೂಡ ಅಧಿಕಾರ ಕೊಡುವಂಥದ್ದಾಗಲಿ ನಾಮಿನೇಷನ್ ಕೊಡುವಂಥದ್ದಾಗಲಿ ಮಾಡಿಲ್ಲ. ಮೊದಲಿಂದ ಕೂಡ ಒಂದು ರೀತಿ BJP ಜೊತೆಗೆ ಅವರು ನಿಕಟ ಸಂಬಂಧ. ಈಗಲೂ ಕೂಡ ಮೊನ್ನೆ ನೀವು ಗಮನಿಸಿರ್ಬೋದು, ಇವರು ಒಬ್ಬರನ್ನೊಬ್ಬರನ್ನ ನಮ್ಮ ಸಾಧು ಸಮಾಜದಲ್ಲಿ ಗುಣಗಾನ ಮಾಡಿಕೊಂಡ್ರು. ಇವರು ಕೊಡುಗೆಯಿದ್ದಾನೆ, ಇವರು ಅವ್ರು ಕೊಡುಗೆಯಿದ್ದಾನೆ ಮಾಡ್ಕೊಂಡಿರಲಿ. ಸೊ ಹಾಗೆ ಇವತ್ತು ಈ ರೀತಿ ಚುನಾವಣೆ ಈಗ ಬಂದಿದೆ. ನಮಗೆ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿ ನಾವು ಸ್ವಲ್ಪ ಗೊಂದಲದಲ್ಲಿದ್ವಿ. ಆ ಕಡೆ ಕಂಬುಟಳ್ಳಿ ಅಂತ ಕೂಡ ನಮಗೆ ಸೇರುತ್ತೆ. ಅವರು ದಿನೇಶ್ ಅಂತೇಳಿ ಮಂಡಿಕಲ್ ಮಾತಾಡ್ತೀವಿ. ಸೊ ದಿನೇಶ್ ಅಂತೇಳಿ ಬಂದರು. ನಾನು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಕೇಳಿದ್ದೆ ಟಿಕೆಟ್, ನನಗೆ ಕೊಡಲಿಲ್ಲ. ನಾನು ಹೊರಗಡೆ ಕರೆದು ಇವರಿಗೆ ಯಾರಿಗೆ ವೆಂಕಟರೆಡ್ಡಿಗೆ ಘೋಷಣೆ ಆಗಿಬಿಟ್ಟಿದೆ, ನೀವೆಲ್ಲ ವೆಂಕಟರೆಡ್ಡಿಗೆ ಮಾಡಬೇಕು. ಏಕಾಏಕಿ ಅವರು ಸುಧಾಕರ್ ಸುಧಾರಿಸ್ಬಿಟ್ಟು ನಮಗೆ ಒಂಥರ ಮುಜುಗರ ಆಯಿತು. ಯಾಕೆಂದರೆ ನಾವು ಅಲ್ಲಿ ಅಪೇಕ್ಷೆ ಪಡ್ತಿದ್ವಿ, ಅವರು ಏರಿಯಾಗೆ ಬರ್ತೀವಿ, ನಮ್ಮ ಒಂಥರ ನೋವಾಯಿತು. ಅದಕ್ಕೆ ನಾವು ನಿರ್ಧಾರ ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತೀವಿ ಅಂತೇಳಿ. ಬಹುಶಃ ಅದಕ್ಕೆ ಮೊದಲೇ ಅವರೆಲ್ಲ ನೋಡಿದ್ರು, ಓಡಾಡಿದ್ರು. ಸೊ ಅವ್ರು ಬಂದರು, ನಾವೆಲ್ಲ ನಮ್ಮ ಸ್ನೇಹಿತರ ಜೊತೆ ನಾವು ಮಾತಾಡ್ತೀವಿ. ಸೊ ಯಾಕೆ ಆಗಬಾರ್ದು, ಅವ್ರನ್ನೇ ನಮ್ಮ ಪಕ್ಷಕ್ಕೆ ತಗೊಂಡು ನಮ್ಮ ಅಧಿಕೃತ ಅಭ್ಯರ್ಥಿ ಅಂತೇಳಿ ಯಾಕೆ ಘೋಷಣೆ ಮಾಡಬಾರ್ದು ಅಂತೇಳಿ ಹೇಳಿದ್ವಿ. ಅವರು ಒಪ್ಕೊಂಡ್ರು. ಮತ್ತು ನಾವೆಲ್ಲ ಮುಖಂಡರು ಮಾಡ್ಕೊಂಡು ಕೆಲಸಕ್ಕೆ ಮಾಡಿದ್ವಿ. ಇರ್ತಕ್ಕಂಥ ಮುಖಂಡರು, ಬರದೇ ಇರ್ತಕ್ಕಂಥ ಮುಖಂಡರನ್ನ ತಗೊಂಡು ಇಲ್ಲ ನಾವು ಚಾಲೆಂಜ್ ತಗೊಂಡು
ಅಭ್ಯರ್ಥಿ ಮಾಡಿ ಅವ್ರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಮಾಡಿ ಅಂತೇಳಿ ನಾವು ಹೇಳಿದ್ರೆ ಅವರು ಒಪ್ಕೊಂಡು. ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಮಂಡಿಕಲ್ ದಿನೇಶ್, ಮಂಚೇನಹಳ್ಳಿ ಕ್ಷೇತ್ರದ ಅಭ್ಯರ್ಥಿ ನಾಗರಾಜ್ ಮಾತನಾಡಿ ಚೀಮೂಲ್ ಅಭಿವೃದ್ಧಿ ಜೊತೆಗೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ.